ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಬರ್ತ್ಡೇಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಫ್ರೆಂಡ್ಸ್. ಅದು ನಮ್ಮ ಹುಡುಗಿ ಚಪ್ಪಲಿ ಬೇರೆ ಹುಡ್ಕಾಡ್ತಾ ಇದ್ದಾಳೆ ನೋಡಿ. ನಾನು ಆಟೋ ಹತ್ರ ಬಂದು ನಿಂತಿದ್ರು, ಚಪ್ಪಲಿ ಹುಡ್ಕಾಡ್ಕೊಂಡು ನಿಂತಿದ್ಲು. ಆಮೇಲೆ ರೆಡಿ ಆಗಿದ್ವಲ್ಲ, ಆಟೋದಲ್ಲಿ ಬಂದ್ವಿ. ಅದು ಬಂದುಬಿಟ್ಟು ನಾಗರಬಾವಿ ಹತ್ರ ಎಲ್ಲೋ ಒಂದು ಲೊಕೇಶನ್ ಇತ್ತು. ಅದು ಲೊಕೇಶನ್ ನಮ್ಮ ಮನೆಯವ್ರು ಕೊಟ್ಟ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆಟೋದಲ್ಲಿ ನಮ್ಮ ಅಣ್ಣ ಗಾಡೀಲಿ ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಆಟೋದಲ್ಲಿ ಆಗಲ್ಲ ಅಂದ್ಬಿಟ್ಟು ಅವ್ರು ಗಾಡೀಲಿ ಬಂದರು. ಆಮೇಲೆ ಹಂಗೇ ಹೋದ್ವಿ. ಆದರೆ ಲೊಕೇಶನ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಇದೆ ಅಂದ್ಕೊಂಡು ಇಳಿದ್ವಿ. ನೋಡಿದ್ರೆ ಅಲ್ಲಿ ಅಕ್ಕಪಕ್ಕ ಎದುರುಗಡೆ ಎಲ್ಲ ಕಡೆಯೂ ಇದೆ ಫಂಕ್ಷನ್ಗಳು. ಪಾಪು ಹೆಸರು ನೋಡಿದ್ವಿ, ಇದರಲ್ಲಿ ಇರಲಿಲ್ಲ. ನೋಡಿಬಿಟ್ಟು ಹೋಗಲಿಲ್ಲ, ನಾವು ಒಳಗಡೆ ಈಚೆ ನಿಂತಿದ್ವಿ. ಆಮೇಲೆ ಪಾಪು ಹೆಸರು ಕಾಣಿಸ್ತು. ಅವಾಗ ಗೊತ್ತಾಯಿತು ಇದೆಲ್ಲ ನಾವು ಬಂದಿರೋ ಫಂಕ್ಷನು ಆ ಕಡೆ ಇದೆ ಅಂತ. ಆಮೇಲೆ ಅಷ್ಟೊತ್ತಿಗೆ ನಾವು ಪರಿಚಯದ ಹುಡುಗನೇ ನಿಂತಿದ್ದ. ಆವಾಗ ನೋಡಿಕೊಂಡು ಮಾತಾಡಿಸ್ಕೊಂಡು ಆವಾಗ ಹೋದ್ವಿ. ಅಂದರೆ ಬೇಗನೆ ಹೊರಟೋಗಿದ್ವಿ. ಎಷ್ಟು ಬೇಗ ಅಂದರೆ 6:30 7 ಗಂಟೆಗೆಲ್ಲ ಹೊರಟೋಗಿದ್ವಿ ನೋಡಿ. ಯಾರೂ ಬಂದಿಲ್ಲ. ಬಂದು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಪಾರ್ಟಿಗೆ. ಎಲ್ಲ ಬಂದು ಕೂತ್ಕೊಂಡ್ವಿ. ಆಮೇಲೆ ಎಲ್ಲ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಜನನೇ ಬಂದಿರಲಿಲ್ಲ. ಆಮೇಲೆ ನಾವೇ ಫಸ್ಟ್ ಹೋಗಿ ಕೂತ್ಕೊಂಡ್ಬಿಟ್ಟಿದ್ವಿ. ನಾವು ಬೇಗ ಮುಗಿಸ್ಕೊಂಡು, ಮಳೆ ಅಲ್ವಾ ಬೇಗ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದಿದ್ದು. ಆದರೂ ನಾವು ಹೋದ್ರೂ ಬೇಗ ಎಲ್ಲಿ ಫಂಕ್ಷನ್ ಮುಗಿಯೋವರೆಗೂ ಬರೋಕ್ಕಾಗಲಿಲ್ಲ. ಅಲ್ಲಿ ಬಂದು ನೋಡಿದ್ರೆ ಏನೇನು ಆಟ ಆಡೋದೆಲ್ಲ ಇಟ್ಟಿದ್ರು. ಮಕ್ಕಳನ್ನ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಅದೇನೇನೋ ಗೇಮ್ಗಳಂತೆ ಅದು ಇದು ಅಂತ ಏನೇನೋ ಆಟ ಆಡಿಸ್ತಾಯಿದ್ರು. ಅಂದರೆ ನಾವೇನು ಹೋಗಲಿಲ್ಲ, ನೋಡ್ತಾಯಿದ್ವಿ. ಆಮೇಲೆ ಯಾರೋ ಮ್ಯೂಸಿಷಿಯನ್ ಕರೆಸಿದ್ರು. ಹಂಗೆ ಏನೇನೋ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ರು. ನಮಗಿದೆಲ್ಲ ಗೊತ್ತೇ ಇಲ್ಲ. ನಾವು ಬರ್ತಡೇ ಪಾರ್ಟಿ ಅಂದರೆ ಮನೇಲಿ ಮಾಡ್ತಿದ್ದಿದ್ದು ಗೊತ್ತು. ಈ ಥರ ಕರೆಸ್ಬಿಟ್ಟು ಒಂದು ಗೇಮ್ ಆಡಿಸೋದು ಅದೇನೇನೋ ಮಾಡೋದೆಲ್ಲ ಇತ್ತಲ್ಲ, ನಮ್ಗೆ ಗೊತ್ತೇ ಇಲ್ಲ. ನೋಡ್ತಾ ಕೂತಿದ್ವಿ. ಅದ್ರ ಪಕ್ಕದಲ್ಲೊಂದು ಅದು ಬರ್ತಡೇ ಪಾರ್ಟಿನೇ. ಅಲ್ಲಿ ಬೇರೆ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಸೌಂಡ್ ಈ ಕಡೆಗೆ ಕೇಳಿಸ್ತಾ ಇತ್ತು. ಅಂದರೆ ಅದು ಒಂದು ಪಾರ್ಟಿ ಹಾಲೇನೆ, ಇದೇ ಥರ ಬರ್ತಡೇ ಪಾರ್ಟಿ. ಅದು ಸೌಂಡ್ ಈ ಕಡೆ ಕೇಳಿಸ್ತಾ ಇತ್ತು, ಅಲ್ಲಿ ಬರ್ತಡೇ ಮಾಡ್ತಿರೋದು. ಇಲ್ಲಿ ಆ ಮೈಕಲ್ಲೆಲ್ಲ ಕೂತ್ಕೊಂಡು ಅದೇ ಹೇಳ್ಕೊಂಡೆಲ್ಲ ರೆಡಿ ಮಾಡ್ತಾ ಇದು ಇದನ್ನ ಗೇಮ್ನ ಆಟ ಆಡಿಸ್ತಾಯಿದ್ರು ನೋಡಿ. ಅದೇನೇನೋ ಹೇಳ್ತಾಯಿದ್ರು. ಲಿಫ್ಟಿಗೆ ತಗೊಬನ್ನಿ, ಏನು ಏರ್ ಪಿನ್ ತಗೊಬನ್ನಿ, ಯಾರು ಫಸ್ಟ್ ತಗೊಬಂದು ಕೂತ್ಕೋಬೇಕು ಚೇರ್ ಮೇಲೆ ಅಂತ ಏನೇನೋ ಗೇಮ್ಗಳು ವೆರೈಟಿಯಾಗಿ ಆಡಿಸ್ತಾಯಿದ್ರು. ಆಮೇಲೆ ಅದು ಬರ್ತಡೇ ಅವ್ರ ಅಪ್ಪ ಅಮ್ಮ ಇದ್ರಲ್ಲ, ಅವ್ರ ಹೆಸ್ರುಗಳ್ನ ಇಲ್ಲೇನು ಬರೆಯೋಕ್ಕೆ ಹೋಗ್ಬಾರ್ದು, ಹಾಗೇನೇನಾದರೂ ಇದು ಮಾಡ್ಬೇಕಂತ ಏನೇನೋ ವಿಚಿತ್ರವಾದ ಗೇಮ್ಗಳೆಲ್ಲ ಆಡಿಸ್ತಾಯಿದ್ರು. ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು. ಅಂದರೆ ನಾವೇನು ಹೋಗಲಿಲ್ಲ, ಸುಮ್ಮನೆ ನೋಡ್ತಾ ಕೂತಿದ್ವಿ. ಅಯ್ಯೋ ನಾವು ಹಂಗೂ ಬೇಗ ಬಂದ್ಬಿಟ್ವಲ್ಲಪ್ಪ, ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಇವತ್ತು ನಮ್ಮ ತಂಗಿ ಮಗನ ಬರ್ತಡೇ ಬೇರೆ ಇತ್ತು. ಅಲ್ಲಿಗೆ ಹೋಗೋಕ್ಕಾಗ್ದೇ 2 ಕಡೆನೂ ಪಚಿತಿಗೆ ಸಿಗಾಕೊಂಡೆ. ಅಲ್ಲಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ನಾವು ಅದಕ್ಕೆ ಬೇಗನೆ ಹೋದ್ವಿ. ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ಗೇಮ್ ಇದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆಮೇಲೆ ನೋಡಿ ಜನ ಎಲ್ಲ ತುಂಬ ಜನ ಬಂದರು. ಆಮೇಲೆ ತುಂಬ ಚೆನ್ನಾಗಿತ್ತು ನೋಡಿ. ಪಾರ್ಟಿ ಹಾಲ್ ಅಂತೂ ತುಂಬ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ಲೈಟ್ಗಳಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಹೀಗೆಲ್ಲನೂ ಆಗಿ ಕೊನೆಗೆ ಬರ್ತಡೇ ಪಾರ್ಟಿ ಅಂದರೆ ಕೇಕ್ ಕಟ್ ಮಾಡೋ ಹಂತಕ್ಕೆ ಬಂತು. ಮ್ಯೂಸಿಷಿಯನ್ ಬೇರೆ ಕರೆಸಿದ್ರ. ಅಂದರೆ ಅವ್ರು ಕನ್ನಡದಲ್ಲಿ ಹೇಳಿ ಇಂಗ್ಲೀಷಲ್ಲಿ ಏನೇನೋ ಹೇಳ್ತಿದ್ರು, ನಮ್ಗೆ ಅರ್ಥನೂ ಆಗಲಿಲ್ಲ. ನಾವು ದೂರ ಕೂತಿದ್ವಿ, ಹಂಗಾಗಿ ನಮಗೇನದು ಗೊತ್ತಾಗಲಿಲ್ಲ. ಮ್ಯೂಸಿಷಿಯನ್ದು ಏನೇನೋ ಮ್ಯಾಜಿಕ್ ಮಾಡ್ತಾಯಿದ್ರು, ಅದು ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ. ಮ್ಯಾಜಿಕ್ ಬೇರೆ ಮಾಡ್ತಾಯಿದ್ರ. ನಮ್ಗೇನದು ಕೇಳಿಸ್ಲಿಲ್ಲ. ಅಂದರೆ ಕೇಳಿಸ್ತು, ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು, ನಮ್ಗೇನು ಅರ್ಥನೇ ಆಗಲಿಲ್ಲ. ಕನ್ನಡದಲ್ಲಾದರೂ ಹೇಳಿದ್ರೆ ಅರ್ಥ ಆಗ್ತಿತ್ತೇನೋ. ಅವ್ರು ಇಂಗ್ಲೀಷಲ್ಲಿ ಹೇಳ್ಕೊಂಡು ಮಾಡ್ತಾಯಿದ್ರು ಮ್ಯಾಜಿಕ್ಕು. ನಾವು ಹತ್ರನೂ ಹೋಗಲಿಲ್ಲ, ದೂರದಿಂದ ನಿಂತ್ಕೊಂಡು ನೋಡ್ತಾಯಿದ್ವಿ. ಆಮೇಲೆ ಪಾರ್ಟಿ ಸ್ಟಾರ್ಟ್ ಆಯಿತು, ಬರ್ತಡೇ ಪಾರ್ಟಿ. ಕೇಕ್ ಕಟ್ ಮಾಡಿಸಿದ ತಕ್ಷಣ ಲೇಟ್ ಬೇರೆ ಆಗೋಗಿತ್ತಲ್ಲ, ಎಲ್ಲ ಕೇಕ್ ಕಟ್ ಮಾಡಿದ ತಕ್ಷಣ ಎಲ್ಲ ಊಟಕ್ಕೆ ಹೋಗಿ ಊಟ ಮಾಡಿ ಅಂತ ಹೇಳಿದ್ರು. ನಾವು ಇನ್ನೇನು ಮುಯಿ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಒಂದೇ ಸಗೆ ಹೋಗಿ ಮುಯಿ ಕೊಟ್ಬಿಟ್ಟು ಪಾಪನ ಮಾತಾಡಿಸ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ತುಂಬ ವೆರೈಟಿ ಚೆನ್ನಾಗಿ ಮಾಡಿಸಿದ್ರು. ನಾನ್ ವೆಜ್ಜು ಎರಡೂ ಇತ್ತು. ನಾವು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜೇ ತಿಂದ್ವಿ. ತುಂಬ ಚೆನ್ನಾಗಿತ್ತು ಊಟನೂ ಅಷ್ಟೇ. ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಅಂದರೆ ಪಾರ್ಟಿ ಎಲ್ಲ ಚೆನ್ನಾಗಾಯಿತು ನೋಡಿ. ತುಂಬ ಚೆನ್ನಾಗಿ ಕೇಕೆಲ್ಲ ಕಟ್ ಮಾಡಿಸಿ, ಆಮೇಲೆ ಊಟನೂ ಅಷ್ಟೇ ಲಾಸ್ಟಲ್ಲಿ ಐಸ್ ಕ್ರೀಮು ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್.